ಒಂದಾನೊಂದು ಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಒಂದು ದಟ್ಟ ಕಾಡು ಇತ್ತು. ಆ ಕಾಡಿನ ಸುತ್ತಲೂ ಎತ್ತರದ ಗಿಡಗಳು, ಬಳ್ಳಿಗಳು ಮತ್ತು ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದವು. ಸೂರ್ಯನ ಕಿರಣಗಳು ಕೂಡ ಕಾಡಿನೊಳಗೆ ಸರಿಯಾಗಿ ಪ್ರವೇಶಿಸದೆ ಅಲ್ಲಿ ಸದಾ ಒಂದು ಮೌನ ಮತ್ತು ರಹಸ್ಯಮಯವಾದ ವಾತಾವರಣ ಇತ್ತು. ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು. ಸಿಂಹಗಳು, ಹುಲಿಗಳು, ಜಿಂಕೆಗಳು, ಮೊಲಗಳು ಮತ್ತು ಪಕ್ಷಿಗಳ ಸಿಹಿ ಕಿರುಚಾಟಗಳು ಕಾಡಿನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿದ್ದವು. ಆದರೆ ಆ ಕಾಡಿನ ಮಧ್ಯಭಾಗದಲ್ಲಿ ಒಂದು ಹಳೆಯ ಮರ ಇತ್ತು. ಆ ಮರವನ್ನು ಎಲ್ಲ ಪ್ರಾಣಿಗಳು ಭಯದಿಂದ ನೋಡುತ್ತಿದ್ದರು, ಏಕೆಂದರೆ ಅದರ ಬಗ್ಗೆ ವಿಚಿತ್ರ ಕಥೆಗಳು ಹರಡಿಕೊಂಡಿದ್ದವು. ಒಂದು ದಿನ ಕುತೂಹಲದಿಂದ ತುಂಬಿದ ಒಂದು ಚಿಕ್ಕ ಮೊಲ ಆ ಮರದ ಬಳಿ ಹೋಗಲು ನಿರ್ಧರಿಸಿತು. ಇದರಲ್ಲಿ ಏನೂ ಇದೆ ಎಂದು ಅದು ತನ್ನಲ್ಲೇ ಯೋಚಿಸಿತು. ಅದರ ಸ್ನೇಹಿತರು ಅದನ್ನು ತಡೆಯಲು ಪ್ರಯತ್ನಿಸಿದರು, ಆದರೆ ಮೊಲ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಮರದ ಹತ್ತಿರ ಹೋದಾಗ ಅದಕ್ಕೆ ಒಂದು ಸಣ್ಣ ಧ್ವನಿ ಕೇಳಿಸಿತು. ಯಾರೋ ಅಲ್ಲಿ. ಮೊಲ ಸ್ವಲ್ಪ ಹೆದರಿದರೂ ಧೈರ್ಯದಿಂದ ನಾನು ಒಂದು ಮೊಲ ಎಂದು ಹೇಳಿತು. ಆ ಮರದ ಒಳಗಿನಿಂದ ನಿಧಾನವಾಗಿ ಒಂದು ಹಳೆಯ ಗೂಬೆ ಹೊರಬಂತು. ಅದು ನಗುತ್ತಾ ಹೇಳಿತು, ಎಲ್ಲರೂ ಈ ಮರವನ್ನು ಭಯಪಡುವರು, ಆದರೆ ನಿಜವಾಗಿ ಇದು ಜ್ಞಾನ ಮತ್ತು ರಹಸ್ಯಗಳ ಮನೆ. ಮೊಲ ಆಶ್ಚರ್ಯದಿಂದ ಕೇಳಿತು, ಉತ್ತರಿಸಿತು, ಯಾರು ಧೈರ್ಯದಿಂದ ಇಲ್ಲಿ ಬರುತ್ತಾರೋ ಅವರಿಗೆ ನಾನು ಒಂದು ಪಾಠವನ್ನ. ಭಯದ ಹಿಂದೆ ಇರುವ ಸತ್ಯವನ್ನು ಅರಿತುಕೊಳ್ಳುವುದು. ಆ ದಿನದಿಂದ ಮೊಲ ತನ್ನ ಭಯವನ್ನು ಗೆದ್ದು ಕಾಡಿನ ಇತರ ಪ್ರಾಣಿಗಳಿಗೆ ಸಹ ಧೈರ್ಯದ ಮಹತ್ವವನ್ನು ತಿಳಿಸಲು